ಎಚ್ ಡಿ ಕುಮಾರಸ್ವಾಮಿಯವರ ಸಾಲು ಸಾಲು ಆರೋಪಕ್ಕೆ ಇತ್ತ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಕೆರಳಿ ಕೆಂಡ ಆಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಸವಾಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಈ ಕುಮಾರಸ್ವಾಮಿಗೆ ಹೆದರುವಂತ ಮಗ ನಾನಲ್ಲ, ಎಲ್ಲ ಬಿಡುಗಡೆ ಮಾಡುವಂತೆ ಕೌಂಟರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಭೂ ದಾಖಲೆಗಳಿರಲಿ ಏನೇ ಇರಲಿ, ಭೂಲೋಕದಲ್ಲಿ ಎಷ್ಟು ಅವ್ಯವಹಾರ ಇದ್ರೂ ಕೂಡ ಅದನ್ನ ಬಿಡುಗಡೆ ಮಾಡಲಿ, ನಾನು ಯಾವುದಕ್ಕೂ ಕೂಡ ಹೆದರೋ ಮಗ ಅಲ್ಲ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಆರೋಪಗಳಿಗೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕುಟುಂಬದ ಆಸ್ತಿ ದಾಖಲೆಗಳನ್ನ ತರಿಸಿ ಇಟ್ಕೊಂಡಿದ್ದಾರೆ. ಇಟ್ಕೊಳ್ಳಲಿ, ಬಯಲು ಮಾಡಲಿ, ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಗಾಗ್ತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಾಲು ಸಾಲು ಎಚ್ ಡಿ ಕುಮಾರಸ್ವಾಮಿಯವರ ಆರೋಪಗಳಿಗೆ ಕೆರಳಿ ಕೆಂಡವಾಗಿದ್ದಾರೆ ಡಿ ಕೆ ಶಿವಕುಮಾರ್. ಭೂಲೋಕದಲ್ಲಿ ಎಷ್ಟು ವ್ಯವಹಾರ ಇದ್ರೂ ಬಿಡುಗಡೆ ಮಾಡಲಿ, ನನಗೂ ಗೊತ್ತಿದೆ ನನ್ನ ಆಸ್ತಿ, ಮಗನ ಆಸ್ತಿ, ಕುಟುಂಬದ ಆಸ್ತಿಯ ದಾಖಲೆಗಳನ್ನು ನೀವು ತರಿಸಿ ಇಟ್ಕೊಂಡಿರೋದು ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಬಯಲು ಮಾಡಲಿ, ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಗಾಗ್ತೇನೆ ಅಂಥೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ನಡುವಿನ ಕಾಳಗ ಮತ್ತೆ ಮುಂದುವರೆದಿದೆ. ಬಹಳ ದಿನಗಳಿಂದ ಎಲ್ಲೋ ಒಂದು ಕಡೆ ಇಬ್ಬರು ನಾಯಕರ ನಡುವಿನ ವಾಕ್ ಸಮರ ಕಂಡು ಬರ್ತಾ ಇರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯೆ ನಡೀತಿದ್ದಂಥ ವಾಕ್ ಸಮರ ಚುನಾವಣೆ ನಂತರ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಆದರೆ ಈಗ ಮತ್ತೆ ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಟನ್ಗಟ್ಟಲೆ ದಾಖಲೆಗಳು ಬೇಕಾದರೆ ನಾನು ಕೊಡ್ತೀನಿ, ಆದರೆ ನಾನು ದ್ವೇಷದ ರಾಜಕಾರಣ ಮಾಡಿಲ್ಲ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ಬಸವರಾಜ್ ಹೂಗಾರ್, ಓವರ್ ಟು ಯು. ವಿಜಯ್ ಭಾಸ್ಕರ್, ಈಗಾಗಲೇ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಒಂದ್ ಕಡೆ ಕೆತ್ತಗಾನಹಳ್ಳಿ ಒಂದು ಪ್ರಕರಣ ಏನಿದೆ, ಇದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ನನ್ನ ವಿರುದ್ಧ ಮಾಡ್ತಕ್ಕಂಥ ಷಡ್ಯಂತ್ರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಕೂಡ ಇದು ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ನೇರವಾಗಿ ಕುಮಾರಸ್ವಾಮಿ ಅವರು ಆರೋಪ ಕೂಡ ಮಾಡಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಒಂದು ಆರೋಪಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಒಂದ್ ಕಡೆ ಅವರ ಎಷ್ಟು ವ್ಯವಹಾರ ಇದೆ ಅದನ್ನು ಕೂಡ ಬಿಡುಗಡೆ ಮಾಡಲಿ, ನನಗೂ ಕೂಡ ಅದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿ ಇದೆ, ನನ್ನ ಆಸ್ತಿ, ಮಕ್ಕಳ ಮತ್ತು ಕುಟುಂಬದ ಆಸ್ತಿ ಎಷ್ಟಿದೆ ಅದನ್ನೆಲ್ಲ ತೆಗೆಸ್ಲಿ, ಇವರಿಗೆಲ್ಲ ಕುಮಾರಸ್ವಾಮಿಗೆ ಎಲ್ಲ ಎದುರುವಂತ ಮಗ ನಾನಲ್ಲ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರು ಮಾತನಾಡಿರ್ತಕ್ಕಂಥ, ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಮತ್ತೆ ಅವರ ಮಕ್ಕಳ ಆಸ್ತಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಆ ಮಾಹಿತಿ ಪಡೆದುಕೊಂಡಿರೋದು ಸಹಿತ ನನಗೂ ಕೂಡ ತಿಳಿದಿದೆ. ಸೊ ಇಂಥದಕ್ಕೆ ಯಾವುದಕ್ಕೂ ಕೂಡ ಹೆದರೋ ಮಗ ಅಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಕಾರವಾಗಿ ಒಂದು ಕುಮಾರಸ್ವಾಮಿ ಅವರಿಗೆ ಒಂದು ಸವಾಲು ಹಾಕುವಂತ ರೀತಿಯಲ್ಲಿ ಕೂಡ ಇವತ್ತು ಅವರ ಆರೋಪಕ್ಕೆ ತಿರುಗೇಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ಒಂದು ಆಸ್ತಿ ಎಷ್ಟಿದೆ ಅನ್ನುವಂಥದ್ದು ನನ್ನ ಬಳಿಯೂ ಕೂಡ ಟನ್ಗಂಟ್ಲೆ ದಾಖಲೆಗಳಿದಾವೆ. ನಂದು ಬೇಕಾದ್ರೆ ಮಾಹಿತಿ ಬಿಡುಗಡೆ ಮಾಡಲಿ, ನಾನು ಕೂಡ ಮಾಹಿತಿಯನ್ನು ಬಿಡುಗಡೆ ಮಾಡ್ತೇನೆ. ನಂದೇನಾದರೂ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೆ ಬೇಕಾದರೂ ಕೂಡ ನಾನು ಒಳಗಾಗ್ತೇನೆ. ಈ ಕುಮಾರಸ್ವಾಮಿ ಅವರಿಗೆ ಇಂಥವ್ರಿಗೆ ಹೆದರೋ ಮಗ ನಾನಲ್ಲ ಅನ್ನುವಂತಹ ರೀತಿಯಲ್ಲಿ ಏಕವಚನದಲ್ಲೇ ಒಂದು ರೀತಿಯಲ್ಲಿ ಕಾರವಾಗಿ ಇವತ್ತು ವಾಗ್ದಾಳಿಯನ್ನ ಕುಮಾರಸ್ವಾಮಿ ಅವರ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಎಷ್ಟಿದೆ, ನನ್ನ ಬಳಿ ಎಷ್ಟಿದೆ, ನನ್ನದು ಬೇರೆ ಬೇರೆ ವ್ಯವಹಾರಗಳು ಕೂಡ ಇರ್ತಕ್ಕಂಥದ್ದು. ಆ ವ್ಯವಹಾರಕ್ಕೆ ತಕ್ಕಂತೆ ಕೂಡ ನನ್ನ ಬಳಿ ದಾಖಲೆ ಕೂಡ ಇದಾವೆ. ಹಾಗಾಗಿ ಅವರ ಆಸ್ತಿ ಎಷ್ಟಿದೆ, ಅವರ ಒಂದು ದುಡಿಮೆ ಎಷ್ಟಿದೆ ಅದೆಲ್ಲವನ್ನು ಕೂಡ ಬಿಡುಗಡೆ ಮಾಡಲಿ, ನಾನು ಕೂಡ ನನ್ನ ವ್ಯವಹಾರ ಯಾವ ರೀತಿಯಾಗಿದೆ, ನನ್ನ ಆಸ್ತಿ ಎಷ್ಟಿದೆ ಅನ್ನುವಂಥದ್ದು ಕೂಡ ನಾನು ಕೂಡ ಬಿಡುಗಡೆ ಮಾಡ್ತೇನೆ ಅನ್ನುವಂತ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಇವತ್ತು ಸವಾಲು ಎಸ್ತಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್, ಬಸವರಾಜ್, ಒಂದಷ್ಟು ಮಿನರಲ್ಸ್ ವಿಚಾರದಲ್ಲಿ
ಮಣ್ಣು ತೆಗೆದು ಅಲ್ಲಿ ಮಣ್ಣಂತ ಹೇಳಿ ಅದಿರನ್ನು ತೆಗೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ದಾಖಲೆಗಳಿದೆ ಅಂಥೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ಬೋದು. ಎಚ್ ಡಿ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಏನು ಮಾತಾಡಿದ್ದಾರೆ, ಇದಕ್ಕೇನು ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ? ವಿಜಯ ಭಾಸ್ಕರ್, ಏನು ಅದಿರು ಒಂದು ಪ್ರಕರಣದಲ್ಲೂ ಕೂಡ ಅಲ್ಲಿ ಅವರು ಏನೇನು ಅವ್ಯವಹಾರ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಬಳಿ ಎಲ್ಲ ಕೂಡ ದಾಖಲೆಗಳಿದ್ದಾವೆ, ದೂರು ಕೂಡ ದಾಖಲಾಗಿತ್ತು ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಪ್ರತಿಕ್ರಿಯೆ, ಒಂದು ಕಡೆ ಕಾನೂನು ರೀತಿಯಲ್ಲಿ ಏನು ಬೇಕಾದರೂ ಆಗಲಿ ನಾನು ಕೂಡ ಸಿದ್ಧ ಇದ್ದೇನೆ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡಲಿ, ಅದನ್ನು ಎದುರಿಸುವಂಥ ಶಕ್ತಿ ಕೂಡ ನನ್ನಲ್ಲಿದೆ, ನಾನು ಯಾವುದಕ್ಕೂ ಕೂಡ ಹೆದರೋರು ಅಲ್ಲ ಅನ್ನುವಂಥದ್ದನ್ನು ಕೂಡ ಇವತ್ತು DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಅವರ ಬಳಿ ದಾಖಲೆ ಏನಿದೆ ಅದನ್ನು ಕೂಡ ತನಿಖೆಗೆ ಒಳಪಡಿಸಲಿ, ನನ್ನ ಬಳಿ ದಾಖಲೆ ಇರ್ತಕ್ಕಂಥದ್ದನ್ನು ಕೂಡ ನಾನು ಕೂಡ ತನಿಖೆಗೆ ಕೊಡ್ತೇನೆ. ಹಾಗಾಗಿ ಅವರು ಏನೇ ಆರೋಪಗಳು ಮಾಡಿದ್ರು ಸಹಿತ ಅದಕ್ಕೆ ದಾಖಲೆಗಳ ಸಮೇತ ಆರೋಪಗಳು ಮಾಡಲಿ. ಒಂದು ಕಡೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಅವರ ಪ್ರತಿನಿತ್ಯದ ಒಂದು ಅಭ್ಯಾಸ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಅಭ್ಯಾಸವನ್ನು ನಾನು ಯಾವತ್ತೂ ಕೂಡ ಮಾಡಲ್ಲ. ಹಾಗಾಗಿ ನಾ ಏನೇ ಇದ್ರೂ ಸಹಿತ ದಾಖಲೆಗಳ ಮುಖಾಂತರ ಕೂಡ ಹೋಗ್ತೇನೆ. ಮಿನರಲ್ಸ್ ಸಂಬಂಧಪಟ್ಟಂತ ಅದಿರು ವಿಚಾರ ಆಗಿರ್ಬೋದು ಅಥವಾ ಇನ್ನಿತರೆ ವಿಚಾರಗಳು ಸಂಬಂಧಪಟ್ಟಂತೆ ಅವ್ರು ಏನೇ ಆರೋಪ ಮಾಡಿದ್ರು ಸಹಿತ ಅದಕ್ಕೆ ದಾಖಲೆ ಸಮೇತ ಆರೋಪ ಮಾಡಲಿ ಅನ್ನುವಂಥದ್ದು ಕೂಡ DK ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ನಾನು ಕೂಡ ನನ್ನ ಬಳಿ ಕೂಡ ಕೆಲವೊಂದಿಷ್ಟು ದಾಖಲೆಗಳಿದ್ದಾವೆ, ನಾನು ಕೂಡ ಅದನ್ನ ಕೊಡ್ತೀನಿ, ಅವರು ಕೂಡ ಅವ್ರ ಬಳಿ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ಕೊಡ್ಲಿ. ಅದರ ಅನ್ವಯ ಕಾನೂನು ರೀತಿಯಲ್ಲಿ ಯಾರಿಗೆ ಶಿಕ್ಷೆ ಆಗುತ್ತೋ ಅದನ್ನ ನಾನು ತೆಗೆದುಕೊಳ್ತೇನೆ ಅನ್ನುವಂಥದ್ದನ್ನು ಕೂಡ ಕುಮಾರಸ್ವಾಮಿ ಅವರ ಒಂದು ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್. ಓಕೆ ಬಸವರಾಜು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅವರ ನಡುವೆ ಮತ್ತೆ ವಾಗ್ದಾಳಿ ಶುರುವಾಗಿದೆ, ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ದಾಖಲೆಗಳನ್ನು ಬಿಡುಗಡೆ ಮಾಡಿ ಕ್ರಮ ತಗೊಳ್ಳಿ ಅಂಥೇಳಿ ಹೋರಾಟ ಮಾಡ್ತೀವಿ, ಯಾವ ದಾಖಲೆ ಬಿಡುಗಡೆ ಮಾಡಿದ್ರು ನಾನು ಹೆದರೋ ಮಗ ಅಲ್ಲ, ನಾನೇನೇ ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅಂಥೇಳಿ ಈ ಕಡೆ DK ಶಿವಕುಮಾರ್ ಅವರು ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಸೊ ಇಬ್ಬರು ನಾಯಕರ ನಡುವಿನ ವಾಕ್ ಸಮರ ಈಗ ಮತ್ತೆ ಒಂದು ಹಂತದಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು ಕಂಡು ಬರ್ತಾ ಇದೆ. ಸುದ್ದಿಗೋಷ್ಠಿ ಮಾಡಿದ್ದಾರೆ. DK ಶಿವಕುಮಾರ್ ನನ್ನನ್ನು ಕೆಣಕಬಾರ್ದು, ನನ್ನ ಹತ್ರ ಟನ್ಗಟ್ಟಲೆ ಎಲ್ಲ ವ್ಯವಹಾರಗಳು ಗೊತ್ತಿದೆ ಅಂತ. ಕುಮಾರಸ್ವಾಮಿ ನಾನು ಹೇಳ್ತೀನಿ, ಟನ್ನಲ್ಲ, ಈ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಟ್ಕೊಂಡವ್ರೆ, ಎಲ್ಲ ಬಯಲು ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು.